ಚಿನ್ನದ ಭೂಮಿಯ ಭೂಸ್ವಾಧೀನ ಪ್ರಕ್ರಿಯೆ ವಿರುದ್ಧ ರೈತರು ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ ಅಂತ ವಿರೋಧಿಸ್ತಾ ಇದ್ದಾರೆ. ಬಹುತೇಕ ಸಂಘ ಸಂಸ್ಥೆಗಳು ರೈತರ ಬೆನ್ನಿಗೆ ನಿಂತ್ಕೊಂಡಿದೆ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭೂಸ್ವಾಧೀನ ವಿರೋಧಿ ಸಮಿತಿಯ ಸಂಚಾಲಕರು ಕಾರಹಳ್ಳಿ ಶ್ರೀನಿವಾಸ್ ಇದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ರೈತ ಮುಖಂಡರಾದಂತಹ ತಿಮ್ರಾಯಪ್ಪ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ಹೇಳ್ತೀರಿ? ಈಗ ಚಂದ್ರು ಸರ್ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು, ನಾಗೇಂದ್ರ ಸರ್ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಇಲ್ಲಿ ಈ ಪರಿಹಾರ ಅಂತ ಬಂದ್ರು ಅದನ್ನು ಸೂಕ್ತ ಅಂತ ಕಾಣಿಸ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಕೂಡ ಸೂಕ್ತ ಅಂತ ಅನ್ನಿಸ್ತಾ ಇಲ್ಲ. ಕಂಪ್ಲೀಟ್ ವಿರೋಧ ಇದೆ. ಯಾವುದೇ ಒಂದು ಅವ್ರು ಭೂಸ್ವಾಧೀನ ಮಾಡಬೇಕು ಅಂತಂದಾಗಲೂ ಅಟ್ಲೀಸ್ಟ್ ರೈತರ ಒಂದು ಒಪ್ಪಿಗೆನ ಪಡ್ಕೊಳ್ಬೇಕಾಗತ್ತೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಾಗುತ್ತೆ. ಇಲ್ಲಿ ಕಂಪ್ಲೀಟ್ ವಿರೋಧ ಇದೆ. ಬಟ್ ಆಲ್ರೆಡಿ ನಾವು ಕಡೆ ಇದನ್ನ ಹೊರಡಿಸೋದಕ್ಕೆ ರೆಡಿ ಆಗಿದ್ದೀವಿ ಅಧಿಸೂಚನೆನ ಅಂತ ಕೂತಿದ್ದಾರೆ. ಏನು ಹೇಳ್ತೀರಿ? ಇದು ಸರ್ಕಾರದ ಈ ರೈತ ವಿರೋಧಿ ಧೋರಣೆ. ಇದು ಯಾವ ರೈತರ ಅಭಿಪ್ರಾಯಗಳನ್ನು ಸಂಗ್ರಹಿಸದೆ ಮತ್ತು ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ಒಂದು ರೀತಿ ಅವರನ್ನು ಧ್ವನಿಯನ್ನು ಅಡಗಿಸುವ ಮೂಲಕ ಇಡೀ ಭೂಮಿ ನಮ್ಮದು, ಈ ಭೂಮಿಯಲ್ಲಿರುವ ಸಂಪತ್ತು ನಮ್ಮದು, ಇದೆಲ್ಲ ನಮಗೆ ಸೇರಿರೋದು ಅನ್ನೋ ರೀತಿಯಲ್ಲಿ ಒಂದು ಭಾವನೆಯನ್ನು ಈ ವ್ಯವಸ್ಥೆ ಅವ್ರಿಗೆ ಸರ್ಕಾರದ ಮೂಲಕ ಬಿತ್ತಿದೆ. ಅದು ಬಂಡವಾಳಶಾಹಿಗಳಿಗೆ ತುಂಬ ಲಾಭ ತರುವಂಥದ್ದು. ಆ ಕಾರಣಕ್ಕಾಗಿ ರೈತರ ಮಾತಿಗಾಗಲಿ ಅಲ್ಲಿ ಇರುವಂಥ ಜನರ ಕುಟುಂಬಸ್ಥರ ಅಭಿಪ್ರಾಯಗಳನ್ನು ಪಡೆಯುವಂಥದ್ದು ಇವತ್ತಿನ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಬೇಕಾಗಿಲ್ಲ. ಇದೆಲ್ಲವೂ ನಮ್ಮದು ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಇವತ್ತು ಆಡಳಿತ ನಡೆಸುವಂಥವ್ರಿಗೆ. ಆ ಕಾರಣಕ್ಕಾಗಿ ರೈತರ ಮಾತಿಗೂ ಮನ್ನಣೆ ಸಿಗಬೇಕು, ಅಲ್ಲಿ ದುಡಿಯುವಂಥ ವರ್ಗದ ಜನರಿಗೂ ಮನ್ನಣೆ ಸಿಗಬೇಕು. ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಜಮೀನನ್ನು ಕಳ್ಕೊಂಡಿದ್ದಾರೆ ಇವತ್ತು. ಅನೇಕ ಕಡೆ ನೀವು ಸ್ವಾಧೀನ ಪ್ರಕ್ರಿಯೆಗಳು ನಡೆದಿರುವಂಥದ್ದು ಕಡೆ ನೋಡಿ, ಅಲ್ಲಿ ಯಾವುವೂ ಆ ನಿಯಮಗಳನ್ನು ಪಾಲಿಸಿಲ್ಲ ಅವರು. ಅವೆಲ್ಲವನ್ನು ಗಾಳಿಗೆ ತೂರಿ ಆ ಇಡೀ ಇಷ್ಟು ಬೇಕು ನನಗೆ ಜಮೀನು ಅಂದರೆ ಅದು ಯಾವುದೇ ರೀತಿ ವಿರೋಧ ಇಲ್ದಿರ ಅವ್ರಿಗೆ ಕೊಟ್ಬಿಡ್ಬೇಕು. ಒಂದು ರೀತಿ ಕಪ್ಪ ಕಾಣಿಕೆಗಳನ್ನು ಅರ್ಪಿಸ್ತಿದ್ರಲ್ಲ ಹಿಂದೆ ರಾಜರು ಮಹಾರಾಜರಿಗೆ, ಆ ರೀತಿ ನಮ್ಮಲ್ಲಿರುವಂಥ ಯಾವುದೇ ಸಂಪತ್ತು ಅವ್ರ ಕಣ್ಣು ಬಿತ್ತು ಅಂದರೆ ಅವ್ರಿಗೆ ನಾವು ಧಾರಾಳವಾಗಿ ಕೊಟ್ಬಿಡಬೇಕು ಅನ್ನೋ ಸ್ಥಿತಿಯನ್ನು ಇವತ್ತಿನ ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಅದು ಸಾಧ್ಯ ಇಲ್ಲ. ಜನರ ದನಿಯನ್ನು ಅಡಗಿಸಿ ಅವರನ್ನು ಒಂದು ರೀತಿ ಆಡಳಿತಾತ್ಮಕವಾಗಿ ಅವರನ್ನು ಬಗ್ಗುಬಡಿದು ತಗೊಳ್ಳುವಂಥ ಅಹಂ ಬಂದಿದೆಯಲ್ಲ, ಇದು ಕೊನೆ ಆಗಬೇಕು. ಇದು ಆ ಕಾರಣಕ್ಕಾಗಿ ಈ ನಾಡಿನ ಸಂಪತ್ತಿರ್ಬೋದು ಅಥವಾ ಭೂಮಿ ಇರ್ಬೋದು ಎಲ್ಲವನ್ನು ಅದನ್ನು ಕೇಳೋ ಮುಖಾಂತರ ಕೇಳುವಂಥ ಸಂದರ್ಭದಲ್ಲಿ ಜನರ ಅಭಿಪ್ರಾಯ ಮುಖ್ಯ ಅನ್ನೋದು ನಾವು ಹೇಳಬೇಕಾಗ್ತದೆ ಅವ್ರಿಗೆ. ತಿಮ್ರಾಯಪ್ಪ ಅವ್ರು ಏನು ಹೇಳ್ತೀರಿ? ಮೇಡಮ್, ಈಗ ಮುನಿಯಪ್ಪ ಅವರಾದರೂ ಅರ್ಥ ಮಾಡ್ಕೋಬೇಕಾಗಿತ್ತು, ರೈತರ ಪರವಾಗಿ ನಿಲ್ಲಬೇಕಾಗಿತ್ತು. ಇಲ್ಲ, ಈಗ ಮುನಿಯಪ್ಪನವ್ರಿಗೆ ನಾವು ಅನೇಕ ಬಾರಿ ಮನವಿ ಮಾಡಿದ್ದೀವಿ. ಅವರು ವಿಶೇಷವಾಗಿ ದೇವನಹಳ್ಳಿಗೆ ಬಂದಾಗ ದೇವನಹಳ್ಳಿ ಕ್ಷೇತ್ರ ಅವ್ರಿಗೊಂದು ಮರು ಜೀವ ಕೊಟ್ಟಿರುವಂಥ ಕ್ಷೇತ್ರ ಅದು. ಯಾಕಂತ ಹೇಳಿದ್ರೆ ಅವರು ತಮ್ಮ ಈ ಸುದೀರ್ಘ ರಾಜಕಾರಣದೊಳಗಡೆ ಅವ್ರಿಗೆ ಎಲ್ಲವನ್ನ ಅವ್ರಿಗೆ ಸಿಕ್ಕಿದೆ, ಎಲ್ಲವನ್ನ ಅನುಭವಿಸಿದ್ದಾರೆ. ಆದರೆ ಇವತ್ತು ಒಂದು ಇತಿಹಾಸದಲ್ಲಿ ಉಳಿಯುವಂಥ ಕೆಲಸವನ್ನು ಅವ್ರು ಮಾಡ್ಬೋದಿತ್ತು. ಅವ್ರು ಮಾಡ್ಬೋದಿತ್ತು. ಅವ್ರನ್ನ ನಾವು ಅನೇಕ ಸಾರಿ ನಮ್ಮ ಧರಣಿ ಸ್ಥಳಕ್ಕೆ ಬಂದಿದ್ದಾರೆ, ನಾವು ಅವ್ರ ಮನೆಗೂ ನಾವು ಅನೇಕ ಸಾರಿ ಹೋಗಿದ್ದೀವಿ, ಅವರನ್ನು ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅವರು ಇದರಲ್ಲಿ ಒಂದು ರೈತರ ಭೂಮಿಯನ್ನು ಉಳಿಸ್ಕೊಳ್ಳುವಂಥ ಸಾರ್ಥಕ ಕೆಲಸವನ್ನು ನಾನು ಈಗಲೂ ಮಾಡಬೇಕು ಅಂತ ಅವರಲ್ಲಿ ನಾನು ಒತ್ತಾಯ ಮಾಡ್ತಿದ್ದೀವಿ. ಮೇಡಮ್, ಈಗ ಅದೇ ನಮ್ಮ ಪೋಲ್ನಹಳ್ಳಿ ಗ್ರಾಮ ಸರ್ವೆ ನಂಬರ್ ಸೇರಿದಂಥ ನಾನೊಬ್ಬ ರೈತ ಕುಟುಂಬದವನು. ಈಗ ನಮ್ಮ ಹೋಬಳಿಯಲ್ಲಿ 3 ಬಾರಿ KDB ಅವರು ಅಕ್ವಿಷನ್ ಮಾಡಿದ್ದಾರೆ. ಕೆಲವು ಹಳ್ಳಿಗಳು ಮೇಡಮ್, ಇಲ್ಲಿ ತನಕ ಹಳ್ಳಿಗಳು ಎಲ್ಲಿದ್ದಾವೆ ಅಂತಲೇ ಗೊತ್ತಿಲ್ಲ, ಹಳ್ಳಿ ಜನ ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಆ ಥರ ನಿರ್ವಹಣೆಗಳನ್ನು ನಮ್ಮ ಹಿಂದೆ ಎಲ್ಲ ಪಟ್ಟಿದ್ದೀವಿ. ಈಗ ಇನ್ನು ಸ್ವಲ್ಪ ಭೂಮಿ ಇರೋದು, ನಾವು ಕಡುಬಡವರು ಒಂದು 20 ಗುಂಟೆ 1 ಎಕರೆ ಆ ಥರ ನಾವು ಉಳುಮೆ ಮಾಡ್ಕೊಂಡು ಜೀವನ ಮಾಡೋಂಥ ಜನ. ಆ ಭೂಮಿನ ಕಲ್ತ್ಕೊಬಿಟ್ರೆ ನಮ್ಮ ಈ ಸರ್ಕಾರ ನಮಗಿನ್ನ ಎಲ್ಲಿ ಹೋಗಬೇಕು, ಎಲ್ಲಿ ಜೀವನ ಮಾಡಬೇಕು, ನಮಗೆ ದಾರಿ ಏನಂದರೆ ನಿಲುವಾಗಿ ನಮಗೆ ಅಲ್ಲಿ ಇನ್ನು ಆ ಊರು ಖಾಲಿ ಮಾಡಿಕೊಂಡು ನಮ್ಮ ಏನು ಪಾಡ ನಮ್ಗೆ ಮುಂದೆ ಗೊತ್ತಿಲ್ಲ, ಆ ಊರು ಖಾಲಿ ಮಾಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಈಗ ನಮ್ಗೆ ಉದ್ಭವ ಆಗಿದೆ ಮೇಡಮ್. ಅನೇಕ ಕುಟುಂಬಗಳು ಈಗ ಭೂಸ್ವಾಧೀನಕ್ಕೆ ಒಳಪಟ್ಟಿರುವಂಥ ಹಿಂದೆ ನಡೆದಿದೆ. ಏರ್ಪೋರ್ಟಿಗೆ ಕಳ್ಕೊಂಡಂಥ ಭೂಮಿ ಆ ಕುಟುಂಬಗಳು ಇವತ್ತು ಎಲ್ಲಿ ದಿಕ್ಕಾಪಾಲಾಗಿ ಹೋಗಿದ್ದಾವೆ. ಅಥವಾ ಇಂಡಸ್ಟ್ರಿಯಲ್ ಏರಿಯಾ, ಏರೋಸ್ಪೇಸು, ಏರೋನೆಟಿಕಲ್ ಪಾರ್ಕು, ಸ್ಪೇಸ್ 1 ಇವತ್ತು ದೇವನಹಳ್ಳಿ ತಾಲೂಕಲ್ಲಿ ಕುಂದಾಣ ಹೋಬಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂಥ ದೊಡ್ಡಗೊಲ್ಲಹಳ್ಳಿ, ಅರುವನಹಳ್ಳಿ, ಬೈರದೇನಹಳ್ಳಿ ಇಂಥ ಹಳ್ಳಿಗಳು ಭೂಸ್ವಾಧೀನಕ್ಕೆ ಒಳಪಟ್ಟಿರುವಂಥದ್ದು. ನೀವು ಏನು ಅದು ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾ ಇರ್ಬೋದು, ಅಥವಾ ನಂದಿ ಬೆಟ್ಟದಲ್ಲಿ ಉಗಮಾಗುವಂಥ ನದಿಗಳಿದಾವಲ್ಲ, ಆ ನದಿಗಳ ಇವು ಅವೆಲ್ಲ ಅವನ್ನೆಲ್ಲ ಇವತ್ತು ಅಕ್ವೇಷನ್ಗೊಳಪಡಿಸಿದ್ದಾರೆ. ಮುಖ್ಯಮಂತ್ರಿ ಸರ್, ಅಭಿವೃದ್ಧಿಯ ಹೆಸರಲ್ಲಿ ನಮ್ಮ ಬೇರನ್ನ ಮರೆಯೋದು ಎಷ್ಟು ಸರಿ ಅನ್ಸುತ್ತೆ ಸರ್? ದುರಂತ ನಮ್ಮ ಅದು ಅಲ್ಲಿಂದಲೇ ಬಂದವರು ಇವರೆಲ್ಲ. ಜಾಗದಿಂದಲೇ ಬಂದಂಥವ್ರು. ಒಂದು ಹೇಳ್ತೀನಿ ನಿಮಗೆ,
ಈಗ 3 ಹಳ್ಳಿಗೆ ಮಾತ್ರ ಸಮಾಧಾನ ಬಹುಮಾನ ಅಂತೀವಲ್ಲ, ಹಾಗೆ ನಮ್ಮ ಬಾಯಿ ಮುಚ್ಚೋದಕ್ಕೋಸ್ಕರ ನಮ್ಮ ಹೋರಾಟಗಾರನ ರೈತರನ್ನ ಆ 3 ಹಳ್ಳಿದು 500 ಎಕರೆ ಬಿಡ್ತೀನಿ, ಮಿಕ್ಕಿದ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಬಿಡ್ತೀವಿ ಬಿಡಲ್ಲ ಅಂತ ಡಿಸೈಡ್ ಮಾಡಕ್ ಇವ್ರು ಯಾರು? ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳೋದು, ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಏನು ಮಾಡ್ತೀವಿ ಅಂತ ಒಂದು ಬ್ಲೂ ಪ್ರಿಂಟ್ ಬೇಕಲ್ವಾ? ಈಗ KIDB ಜಮೀನು ಅಕ್ವೈರ್ ಮಾಡ್ಕೊಂಡು ನಮ್ಗೆ ಇಷ್ಟ ಬಂದಾಗ ಯಾರ್ಯಾರಿಗೋ ಕೊಟ್ಕೊಳ್ಳೋದಕ್ಕೋಸ್ಕರ ಅಂತ ನನ್ನ ಧೋರಣೆನೇ ಸರಿ ಇಲ್ಲ. ಇವತ್ತು 300 ಎಕರೆ ಏನೇನು ಬೇಕಾಗಿದೆ, ನೀವು ಆ ಇಂಡಸ್ಟ್ರಿಗಳಿಲ್ಲ ಅಗತ್ಯ ಇದೆಯಾ ಇಲ್ವಾ, ಆ ಕಾರ್ಖಾನೆಗಳಿಲ್ಲ ಅಗತ್ಯ ಇದೆಯಾ, ಇವನ್ನೆಲ್ಲ ನಾವು ನೋಡ್ಬೋದಲ್ವ? ಸಾರ್ವಜನಿಕ ಜಮೀನು ತಗೊಳ್ಳೋ ಬೇಕಲ್ವ? ಜಮೀನು ಕೊಟ್ಬಿಡಿ ಅಷ್ಟೇ, ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಂತದ್ದು ಒಂದು, ಅಥವಾ ಅಕಸ್ಮಾತ್ ಸ್ವಲ್ಪ ಬಾರಿಗೆ ಏನು ಮಾಡಿದ್ರೆ ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಡ್ತೀವಿ. ನೀವು ಹೇಳ್ದಾಗೆ ಅಭಿವೃದ್ಧಿ ಅನ್ನೋದಕ್ಕಿಂತ ಸ್ವಾರ್ಥ ಮತ್ತು ಆಸ್ತಿ ಮಾಡ್ಕೊಳ್ಳೋದು ಮತ್ತು ಇದು ಎಲ್ಲ ಕೂಡ್ಕೊಂಡು ರಾಜಕಾರಣದ ದೃಷ್ಟಿಯಿಂದ ನಡೀತದೆ. ಸರ್, ಇದರ ಜೊತೆಗೆ ನೀವೇನು ನಾವು ಉದ್ಯೋಗ ಮಾಡೋದಕ್ಕೆ KIDB ಇಂಡಸ್ಟ್ರಿ ಮಾಡ್ತೀವಿ ಅಂತ ಹೇಳ್ತೀವಿ, ನೀವು ಫಸ್ಟ್ ಆಫ್ ಆಲ್ ಸ್ವಾವಲಂಬಿಗಳಾಗಿ ಬದುಕಕ್ ಬಿಡಿಯಲ್ಲ, ಅದೊಂದು ಇನ್ನೊಬ್ರು ಕೈ ಕೆಳಗೆ ಬದುಕಿಸ್ತಿದ್ದೀರಿ ನೀವು. ಈ ಬೇಕಾದಷ್ಟು KIDBನಲ್ಲಿ ಕೈ ಬದಲಾಯಿಸ್ಕೊಂಡು ಇನ್ನೂ ಏನೂ ಕೆಲಸ ಆಗದೆ ಹಂಗೆ ಬಿದ್ದವೆ ಜಮೀನುಗಳು. ಅದು ಇವ್ರಿಗೂ ಗೊತ್ತಿರುತ್ತೆ ಬಹುತೇಕ. ನಾನು ಹೇಳ್ತಿರೋದು ರಾಜ್ಯಾದ್ಯಂತ ನೀವು ಚೆಕ್ ಮಾಡಿಬಿಟ್ರೆ ಎಷ್ಟೋ ಜಮೀನುಗಳು ಹ್ಯಾಂಡ್ ಓವರ್ ಮಾಡಿ ಎಷ್ಟೋ ಜಮೀನುಗಳು ರಾಜಕಾರಣಿಗಳ ಮನೆ ಮಕ್ಕಳ ಹೆಸರುಗಳಲ್ಲಿ ಬೇರೆ ಬೇರೆಯವ್ರ ಹೆಸರಲ್ಲಿ. ಒಂದು ಮಾತು ಹೇಳಿದ್ರು, ಬೇನಾಮಿ ಹೆಸರಿನಲ್ಲಿ ಇನ್ವೆಸ್ಟ್ ಮಾಡಿಬಿಡೋದು ಫಸ್ಟೇ. ನಾವು KIDB ಏನು ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಇದು ತೊಗೊಂಬಿಟ್ಟು ಇಟ್ಕೊಂಡ್ಬಿಡೋದು, ಆಮೇಲೆ ಯಾರ್ಯಾರಿಗೆ ಬೇಕೋ ಅಲಾಟ್ ಮಾಡ್ಕೊಳ್ತಕ್ಕಂಥದ್ದು. ಇದು ಮೈಸೂರಿನಲ್ಲಿ ನಡೆದಿದ್ದು ಅದೇ, ಇನ್ನೊಂದು ಕಡೆ ನಡೆದಿದ್ದು ಅದೇ. ಆ ದೃಷ್ಟಿಯಿಂದ ನಮ್ಮ ದೃಷ್ಟಿಯಲ್ಲಿ ಸಿದ್ದರಾಮಯ್ಯವರು ಕೂತು 4ನೇ ತಾರೀಕು ಅಥವಾ ಅದಕ್ಕೆ ಮುಂಚೆನೇ ತಗೋಬೋದು ತೀರ್ಮಾನನ. ಆ 400 ಅಥವಾ 500 ಅಲ್ಲ 3 ಹಳ್ಳಿಗೂ ಅಥವಾ 500 ಎಕರೆ ಜಮೀನು ಮುಖ್ಯ ಅಲ್ಲ, ಅಷ್ಟೂ ಜನದ ಜಮೀನನ್ನು ಉಳಿಸ್ಬೇಕಾಗಿದೆ, ಅವ್ರ ಜೀವನ ಉಳಿಸ್ಬೇಕಾಗಿದೆ. ಇಲ್ಲದೆ ಹೋದರೆ ಅನಿವಾರ್ಯವಾಗತ್ತೆ. ಎಷ್ಟೋ ಹೋರಾಟಗಳು ನೋಡ್ಕೊಂಬನ್ನಿ, ರೈತರ ವಿರೋಧ ಮಾಡಿರ್ತಕ್ಕಂಥದ್ದು, ರೈತರನ್ನ ಎದುರಾಕೊಂಡಿರ್ತಕ್ಕಂಥದ್ದು, ರೈತರಿಗೆ ಶಾಪ ಆಗಿ ಒಂದೂ ಸಕ್ಸಸ್ ಆಗಿಲ್ಲ. ಸರ್ಕಾರ ಕಳ್ಕೊಂಡಿದ್ದಾರೆ ಅಥವಾ ಅಧಿಕಾರ ಕಳ್ಕೊಂಡಿದ್ದಾರೆ ಅವ್ರುಗಳು. ಅದಾಗೋದು ಬೇಡಿ ಅನ್ನೋ ದೃಷ್ಟಿಯಿಂದ ನಾವು ನಮಗೆ ಭಾಳ, ಯಾಕೆಂದರೆ ಈ ಸರ್ಕಾರನ ಉರುಳಿಸಿದ್ದೇನೆ ಈ ಕಾರಣದಿಂದ ರೈತರೆಲ್ಲ ಸೇರಿಕೊಂಡು. ಲಾಸ್ಟ್ ಟೈಮ್ ಉರುಳಿಸಿದ್ದೆ ಅದಕ್ಕೋಸ್ಕರವಾಗಿ ಈ ಥರದ ದುರಂತಗಳನ್ನು ಭ್ರಷ್ಟಾಚಾರ ತಾಂಡವಾಡ್ತಿರೋದ್ರಿಂದ. ಆ ನಿಟ್ಟಿನಲ್ಲಿ ಈಗಾಗಲೇ ನನಗೆ ಇನ್ನೂ ಒಂದು ಬೇಜಾರಾಗ್ತಿರೋದು, ಇಂಥ ಒಂದು ವಿಚಾರದಲ್ಲಿ ನಿಮ್ಮವರೇ ಎಲ್ಲೋ ಸಿಟ್ಟೆದ್ದು ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಗಮನ ಕೊಡಿ. ಆ ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಅಧಿಕಾರದ ಕೊಡಕ್ಕೆ ಇದಕ್ಕೆ ಕೈ ಬಿಟ್ಟುಬಿಡಿ, ರೈತರನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿ. ಸರ್, ಮತ್ತೊಂದು ವಿಚಾರ ಅಂದರೆ ನೋಡಿ, ಸಿದ್ದರಾಮಯ್ಯನವ್ರು ಅವತ್ತು ಹೇಳ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದಾಗ, ಹಂಗೆ ಹೇಳಿದವರು ಇವತ್ತು ನಾವು ಮೀಟಿಂಗ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಒಂದೇ ಮಾತಲ್ಲಿ ಹೇಳಬೇಕಾಗಿತ್ತು. ನಾವು ಅವತ್ತು ಮಾತು ಕೊಟ್ಟಿದ್ದೀವಿ, ಇವತ್ತು ನಡ್ಕೋಬೇಕು ನಾವು ಅಂತ ಹೇಳಬೇಕಾಗಿತ್ತು ಅವರು. ಅದೊಂದು ಮಾತು ಎಲ್ಲೋ ಹೇಳಿದ್ದಾರೆ, ಅದು ಎಲ್ಲಿಂತ ನನಗೆ ಮಾಹಿತಿ ಸಿಕ್ಕಿಲ್ಲ. ಅವತ್ತು ಅನುಕೂಲಕ್ಕೆ ಹೇಳಿದ್ದು ಹಂಗೆ ಮಾಡಿ ಅಧಿಕಾರಕ್ಕೆ ಬಂದಾಗ ಹಂಗೆಲ್ಲ ಮಾಡೋಕ್ಕಾಗುತ್ತೆ ಅಂದ್ರೆ ಇಂಥ ಉಡಾಫೆ ಮಾತಾಡಿದ್ದಾರೆ ಅಂತ ಯಾರು ಹೇಳಿದ್ರು. ಅದು ಸತ್ಯವೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಆಡಿದ್ರೆ ಮಾತ್ರ ದುರಂತವಾದ ವಿಚಾರ. ಅಕ್ಷಮ್ಯ ಅಂದ್ರೆ ಅವತ್ತು ನಮ್ಮ ಅನುಕೂಲಕ್ಕೂ ಅಂದ್ರೆ ರಾಜಕಾರಣಕ್ಕೆ ಬರುವಾಗಲೇ ನಾವು ತೀರ್ಮಾನ ಮಾಡಿದ್ದೋ ಇಂಥದ್ದೆಲ್ಲ ಹೇಳ್ತೀವಿ ಅಂತ. ಈ ಗ್ಯಾರಂಟಿಯನ್ನು ಹೇಳಿ ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ದುಡ್ಡಿಲ್ಲ ಅಂತ ಪರಮೇಶ್ವರ್ ಹೇಳ್ತಾರೆ, ಆ ಮಾತು ನಾನು ಹೇಳೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈ ಗ್ಯಾರಂಟಿಯನ್ನು ನಮಗೆ ಬೇಕಾದ್ರೆ ರೈತರಿಗೆ ಗ್ಯಾರಂಟಿ ಕೊಡಿ, ಇದನ್ನ ನಾನು ಇಂದು ಕೊಡ್ತಾ ಇದ್ದೀನಿ ಅಂತ. ಆ ಗ್ಯಾರಂಟಿಯ ಬದಲು ಈ ಗ್ಯಾರಂಟಿಯನ್ನು ಮಾಡಿ ಅಂತ. ಸುಮಾರು 1180 ದಿನಗಳಿಂದನೂ ನಿರಂತರ ಹೋರಾಟ ನಡೀತಾ ಇದೆ ವಿಚಾರಕ್ಕೆ. ಅದಾಗ್ಯೂ ಕೂಡ ಸೌಜನ್ಯಕ್ಕಾದ್ರೂ ಬಂದು ಕೂತು ಮಾತನಾಡುವಂತ ಕೆಲಸ ಮಾಡಿಲ್ಲ. ಏನ್ ಹೇಳ್ತೀರಿ? ಕಳಿಸಿಲ್ಲ, ಅವ್ರು ಬರೋಕ್ಕಾಗಲ್ಲ. ಹೇಳಿ. ನಿನ್ನೆ ನಾವು ಇದನ್ನು ಬರೀ 13 ಹಳ್ಳಿಯ ಹೋರಾಟವಾಗಿ ನಾವು ಪರಿಗಣಿಸಿಲ್ಲ. ರಾಜ್ಯದ ರೈತರ ಅಸ್ಮಿತೆ ದೃಷ್ಟಿಯಿಂದ 13 ಹಳ್ಳಿ ಉಳಿಸಬೇಕು ಅಂತೇಳಿ ಕರ್ನಾಟಕದಲ್ಲಿರುವಂಥ ರೈತ ಚಳವಳಿ, ದಲಿತ ಚಳವಳಿ, ಕಾರ್ಮಿಕ, ಮಹಿಳಾ ಮತ್ತು ಮಹಿಳಾ ವಿಜ್ಞಾನ ಎಲ್ಲ ಚಳವಳಿಗಳು ಇದನ್ನು ಉಳಿಸಲೇಬೇಕು ಅಂತ ಒಂದು ಸಂಘಟಿತ ಹೋರಾಟಕ್ಕೆ ನಾವು ಕರೆ ನೀಡಿದ್ದು ಶುರು ಮಾಡ್ತೀವಿ. ನಿನ್ನೆ ಅವ್ರು ನಮ್ಮ ಬಂಧನಕ್ಕೊಳಗಾದ್ರೆ ನಾವು ಜೈಲಿಗೆ ಹೋಗೋಕ್ಕೂ ಕೂಡ ನಾವು ತಯಾರಿದ್ದು. ಮಧ್ಯೆ ಡೆಲ್ಲಿಯಿಂದ ಬಂದಂಥ ಮುಖ್ಯಮಂತ್ರಿಗಳು ಸ್ವತಃ ನನಗೂ ಸೇರಿದಂಗೆ ನಮ್ಮ 4-5 ಜನ ಮುಖಂಡರಿಗೆ ಫೋನ್ ಮಾಡಿ ಈ ಚಳವಳಿಯನ್ನು ವಾಪಸ್ ಪಡ್ಕೊಳ್ಳಿ, ನಾವು ಸದ್ಯದಲ್ಲೇ ಮೀಟಿಂಗ್ ಕರಿತೀವಿ, ಪಾಸಿಟಿವ್ ಆಗಿ ನಾವು ಒಂದು ತೀರ್ಮಾನ ಮಾಡೋಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ ಅಂದರು. ಅದಾದ ನಂತರ ನಾವೆಲ್ಲ ಮೀಟಿಂಗ್ ಮಾಡಿ ಒಂದು ಗೌರವ ಕೊಡೋಣ ಅಂತೇಳಿ ಜೈಲಿಗೆ ಹೋಗೋದನ್ನ ತಪ್ಪಿಸ್ಕೊಂಡು ಜೈಲಿಗೆ ಹೋಗೋದನ್ನ ಕೈಬಿಟ್ಟು ವಾಪಸ್ ಬಂದಿದ್ದೀವಿ. ನಾಳೆಯಿಂದ ಸ್ವತಂತ್ರ ಉದ್ಯಾನವನದಲ್ಲಿ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡ್ತೀವಿ 4ನೇ ತಾರೀಕು. ಈಗ 4ನೇ ತಾರೀಕು ಮೀಟಿಂಗ್ ಕರೆದಿದ್ದೀವಿ, ಗೊತ್ತಾಗಿ ಇನ್ನೂ ಅಧಿಕೃತವಾಗಿ ಬಂದಿಲ್ಲ. ಸರ್ಕಾರದಿಂದ 4ನೇ ತಾರೀಕು ಕರೆದಿದ್ದೀವಿ ಅನ್ನೋದು ಒಂದು ಮೆಸೇಜ್ ಬಂದಿದೆ ನಮಗೆ. ಅದು 4ನೇ ತಾರೀಕು ಅವತ್ತು ಮಾತುಕತೆ ಮುಖಾಂತರ ನಮಗೆ ಸಂಪೂರ್ಣವಾಗಿ ನಮ್ಮ ಒತ್ತಾಯ ರದ್ದುಪಡಿಸ್ತೇ ಇದ್ದರೆ ಅವ್ರ ಮಾತು ಉಳಿಸ್ಕೊಳ್ದೆ ಕೊಟ್ಟ ಮಾತನ್ನು. ಮತ್ತೊಂದು ದೊಡ್ಡ ಹೋರಾಟ ಕರ್ನಾಟಕದಲ್ಲಿ ನಡೀತಿದೆ. ಇವರು ಮುಖ್ಯಮಂತ್ರಿಗಳು ಹೇಳಿದಂಗೆ ರೈತರನ್ನ ವಿರೋಧ ಮಾಡ್ಕೊಂಡಂಥ ಯಾವುದೇ ಅಧಿಕಾರದಲ್ಲಿರೋ ರಾಜಕಾರಣಿ ಆಗಲಿ ಪಕ್ಷ ಆಗ್ಬೋದು, ಅದು ಗಟಾರ ಸೇರೋದಂತೂ ನಿಜ. ಗಟಾರ
1983ರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕೋ ಶಕ್ತಿ ಬಂದು ರೈತ ಚಳವಳಿ ಮತ್ತು ಇತರ ಚಳವಳಿಗಳು ನವಲಗುಂದ ನರಗುಂದ ಬಂಡೆ ಗುಂಡೂರಾವ್ ಸರ್ಕಾರ ರೈತರ ವಿರುದ್ಧ ಬಂದಾಗ ಈಗ ಯಾರ ರೈತರ ವಿರುದ್ಧ ಬರ್ತಾರೆ ಎಲ್ಲ ರಾಜ್ಯಗಳು ಇದೇ ಉದಾಹರಣೆ ಆಗಿದೆ. ಅದರಿಂದ ಇದು ಬರೀ ಒಂದು 13 ಹಳ್ಳಿಯ 1777 ಬರೀ 800 ಕುಟುಂಬಗಳ ವಿಚಾರ ಅಲ್ಲ ಇದು. ಕರ್ನಾಟಕದ ರೈತರ ಅಸ್ಮಿತೆ ಪ್ರಶ್ನೆ. ಅದರಿಂದ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಒಂದು ವಿಶ್ವಾಸ ಇದೆ. ಯಾಕಂದ್ರೆ ಅವರು ರೈತ ಕುಟುಂಬ ಬಂದವರು, ಮಾತು ಕೊಟ್ಟಿದ್ದೀನಿ, ಇಲ್ಲ ಉಳಿಸ್ಕೋಬೇಕು, ಎಷ್ಟೇ ಪ್ರೆಜರ್ ಇದು, ಅದು ಮೀರಿ ತಗೊಳ್ತಾರೆ ಅಂತ ನಿರೀಕ್ಷೆ ಇದೆ. ನಿರೀಕ್ಷೆ ಇದ್ದರೆ ಸರ್ಕಾರದ ದೊಡ್ಡ ಸಂಘರ್ಷ ಮುಂದುವರಿಸ್ತೀವಿ. ನಾಳೆಯಿಂದ ನಾವು ಸ್ವತಂತ್ರ ಉದ್ಯಾನದಲ್ಲಿ ಮಾಡ್ತೀವಿ. ಕಲಾವಿದರು ಇವರು ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯದ ಹೋರಾಟಗಾರರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಅವತ್ತು 4ನೇ ತಾರೀಕು ಸ್ವತಂತ್ರ ಉದ್ಯಾನದೊಳಗಡೆ ಇದೇ ನೆನ್ನೆ ಸೇರಿದ್ರು ಜನ, ಅದಕ್ಕಿಂತ ಹೆಚ್ಚಿನ ಜನ ನಾವು ಸಮಾವೇಶಗೊಳ್ತೀವಿ. ಸರ್ಕಾರ ವಾಪಸ್ ಪಡ್ಕೊಂಡ್ರೆ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸೋಗ್ತೀವಿ. ಇಲ್ಲ ಸರ್ಕಾರ ಕೊಟ್ಟಿಲ್ಲ ಅಂದರೆ ಸರ್ಕಾರ ಧಿಕ್ಕಾರಕ್ಕೆ ಹೋದು ಒಂದು ದೊಡ್ಡ ಹೋರಾಟಕ್ಕೆ ಅಲ್ಲೇ ತೀರ್ಮಾನ ಮಾಡ್ತೀವಿ. ದೊಡ್ಡ ಹೋರಾಟ ಅಂದರೆ ಪರ್ಯಾಯ ವ್ಯವಸ್ಥೆಗೆ ಚಿಂತನೆ ಮಾಡಬೇಕು ಅಂತ ನನ್ನ ಮನವಿ. ಇವ್ರನ್ನೆಲ್ಲನೂ ಪರ್ಯಾಯ ವ್ಯವಸ್ಥೆ ಮಾಡದೇ ಇದ್ದರೆ ಅವ್ರು ಬಿಟ್ಟು ಇವ್ರು ಯಾರು, ಅವ್ರು ಬಿಟ್ಟು ಇವ್ರು ಯಾರು ಅಂತ ಈ ಮೂರೂ ಪಾರ್ಟಿಗಳನ್ನು ನಂಬಿಕೊಂಡು ನಾವು ಸಂಪೂರ್ಣವಾಗಿ ನಾಶ ಆಗ್ತಾ ಇದ್ದೀವಿ. ಹಾಗಂತ ವ್ಯಕ್ತಿಗತವಾಗಿ ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಈ 4ನೇ ತಾರೀಕಿನೊಳಗೆ ಈ ತೀರ್ಮಾನ ತೊಗೊಂಡ್ರೆ ನಮಗೊಂದು ಪಾಸಿಟಿವ್ ಗುಣಾತ್ಮಕವಾದಂಥ ತೀರ್ಮಾನ ಇದು. ನಾಳೆ ದಿವಸ ಎಲ್ಲೋ ಒಂದು ಕಡೆ ಆಶಾಭಾವನೆ ಇಟ್ಕೋಬೋದು ನಾವು ಇದೆಲ್ಲ ವಿಚಾರದಲ್ಲಿ. ಇಲ್ಲದೆ ಹೋದರೆ ರೈತರ ಸರ್ಕಾರ ಬರಬೇಕು. ನನ್ನ ಲೆಕ್ಕದಲ್ಲಿ ರೈತರೇ ಸರ್ಕಾರ ಬರಬೇಕಾದಂಥ ಪರಿಸ್ಥಿತಿ. ಕುಟುಂಬ ರಾಜಕಾರಣ, ಕೋಮುವಾದಿ ರಾಜಕಾರಣ, ಜಾತಿ ರಾಜಕಾರಣ, ಮಕ್ಕಳ ರಾಜಕಾರಣಕ್ಕೆ ನಾವು ಸಿಕ್ಕಾಕೊಂಡು ನಾವೆಲ್ಲ ಬಲಿಯಾಗ್ತಾ ಇರೋದನ್ನ ಹೋಗಿಸ್ಬೇಕಾಗಿದೆ. ಅಂದ್ರೆ ಈ ಸರ್ಕಾರ ಅಂದ್ರೆ ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂದಾಗ ಸರ್ ಸಹಜವಾಗಿ ತುಂಬಾ ನಿರೀಕ್ಷೆಗಳಿತ್ತು. ಈ ಹಿಂದಿನದೆಲ್ಲ ತಗೊಂಡಾಗ ರೈತರ ಪರವಾಗಿ ನಿಂತ್ಕೊಳ್ತಾರೆ, ಬಡವ್ರ ಪರವಾಗಿ ನಿಂತ್ಕೊಳ್ತಾರೆ, ಮಾಡಿದ್ದಾರೆ ಗ್ಯಾರಂಟಿಗಳ ಮೂಲಕ. ಮತ್ತೊಂದು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಬರ್ತಾ ಹೆಂಗಾಗೋಯ್ತು ಅಂದ್ರೆ ಪ್ರತಿ ಇಲಾಖೆಯಲ್ಲೂ ಭ್ರಷ್ಟಾಚಾರ, ಅವ್ರವ್ರದೇ ಕುರ್ಚಿ ಕಾದಾಟಗಳು, ಇದೆಲ್ಲ ಹೆಂಗಾಗಿದೆ ಅಂದ್ರೆ ಎಲ್ಲೊಂದ್ ಕಡೆ ಅಭಿವೃದ್ಧಿ ಕಡೆ ಇವ್ರಿಗೆ ಯೋಚನೆನೇ ಇಲ್ಲ. ರೈತರ ಇಶ್ಯೂಸ್ ಏನಾಗ್ತಾ ಇದೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಸುಮ್ಮನೆ ಬೇಕಾಬಿಟ್ಟು ಯಾರ್ ಲಂಗು ಲಗಾಮ್ ಇದೆ ಈ ಸರ್ಕಾರಕ್ಕೆ, ಯಾರ್ ಹಿಡಿತದಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿದ್ರಲ್ಲ ನಿಮಗೆ 4 ಜನ ಶಾಸಕರು ಅವ್ರ ಕಡೆಯವರೇನೆ. ಅಂದರೆ ಆ ಸರ್ಕಾರದ ವ್ಯವಸ್ಥೆಯನ್ನು, ಅಧಿಕಾರವನ್ನೇ ಸಂಪೂರ್ಣವಾಗಿ ಧಿಕ್ಕರಿಸಿ ತೀರ್ಮಾನ ಕೊಟ್ಟಿದ್ದಾರೆ ಅಂದಾಗ ಎಲ್ಲೋ ಕೈ ಜಾರು ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನಾವಂತೂ ಕೇಳ್ಕೊಳ್ಳೋದು ಇವರೆಲ್ಲರದು ಒಟ್ಟು ಹೋರಾಟವನ್ನು ಮಾಡಬೇಕಾಗುತ್ತೆ. ಕ್ರಾಂತಿ ಅಂದರೆ ಎಲ್ಲೋ ನಾವು ಮಾಡೋಕ್ಕಾಗೋದಿಲ್ಲ, ನಮ್ಮ ಕೈಲಿ ಏನೂ ಆಗೋದಿಲ್ಲ, ನಾವು ಹೇಳಿದ್ದೆಲ್ಲ ನಡೆಯುತ್ತೆ, ನಾವು ಹೇಳ್ದಂಗೆ ಮಾಡ್ಕೋಬೋದು ಅನ್ನೋ ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ಕಳಿಬೇಕಾಗಿದೆ. ನಾವು ಇವ್ರನ್ನ ಸರ್ಕಾರ ಕಳ್ಕೊಳ್ಳಿ ಅಂತ ನಾವು ಹೇಳ್ತಿಲ್ಲ. ಇದೆಲ್ಲವನ್ನು ಸರಿ ಮಾಡಿಬಿಟ್ಟು ನಮಗೇನು ಬೇಡ ಅಂತ ಇಲ್ಲಿಂದ ಶುರು ಮಾಡಿ ಇದೊಂದು ದಾರಿ ಸಿಕ್ಕಿದೆ ನಿಮಗೆ ಇವತ್ತಿನ ದಿವಸ, ಮುಂದಿನ ದಿನಗಳಲ್ಲಿ ಬಂದೋಬಸ್ತ್ ಆಗೋದಕ್ಕೆ. ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಈ ಎಲ್ಲ ವಿಚಾರಗಳಲ್ಲೂ ಕೂಡ ತೀರ್ಮಾನ ಮಾಡಬೇಕಾಗಿ ಬರುತ್ತೆ. ಇದಕ್ಕೆ ನಮ್ಮ ಬೆಂಬಲ ಅಂತೂ ಖಂಡಿತ ಇದೆ.